ರಾಜ್ಯಾದ್ಯಂತ ಗ್ಯಾಸ್ ಟ್ರಬಲ್ ಇನ್ನೊಂದು ವಾರ ಸಿಗೋದಿಲ್ಲ. ವಾಣಿಜ್ಯ ಸಿಲಿಂಡರ್ ಹೋಟೆಲ್ ಸಿಬ್ಬಂದಿ ಕಂಗಾಲಾಗಿದ್ದು ಒಂದು ವಾರದವರೆಗೆ ಈ ಗೋಳು ಮುಗಿಯೋದಿಲ್ಲ. ಬೆಂಗಳೂರು ಸೇರಿ ಬಹುತೇಕ ಜಿಲ್ಲೆಗಳಲ್ಲೂ ಸಿಲಿಂಡರ್ ಸಮಸ್ಯೆ ಇದೆ. ಹೋಟೆಲ್ಗಳಿಗೆ ಇನ್ನೊಂದು ವಾರ ಕಮರ್ಷಿಯಲ್ ಗ್ಯಾಸ್ ಸಿಗಲ್ಲ. ಸ್ವಲ್ಪದಿಂದ ತಾಳ್ಮೆಯಿಂದ ಇರಬೇಕು. ಗ್ಯಾಸ್ ಸಮಸ್ಯೆ ಬಗ್ಗೆ ಪರಿಷತ್ನಲ್ಲಿ ಪ್ರಶ್ನೆಗೆ ಸಚಿವ ಮುನಿಯಪ್ಪ ಉತ್ತರ ಕೊಟ್ಟಿದ್ದಾರೆ. ರೇವಣ್ ಡಿಸೋಜ ಅವರು ಮತ್ತು ನಾಗರಾಜ್ ಅವರ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಬೆಳಗ್ಗೆ 10 ಗಂಟೆಯಿಂದ ಇಲ್ಲಿವರೆಗೂ ಕೂಡ ಆಯಿಲ್ ಕಂಪನೀಸನ್ನು ಕರೆಸಿ ಮತ್ತೆ ಮೀಟಿಂಗ್ ನಾನು ಮತ್ತು ನಮ್ಮ ಸೆಕ್ರೆಟರಿ ಕಮಿಷನರು ಮಾಡಿದ್ದೇವೆ. ಹಾಸ್ಟೆಲ್ಗೆ ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೆ ಈ ಹಾಸ್ಪಿಟ್ಲ್ಗೆ ಆಗುವಂಥ ಊಟ ತಯಾರು ಮಾಡೋ ಸ್ಥಳದಲ್ಲಿ ಎಸೆನ್ಷಿಯಲ್ ಇರುವಂಥವು ಒಂದು 5-6 ಐಟಮ್ ಏನಿವೆ ಅವೆಲ್ಲಕ್ಕೂ ಕೂಡ ಕಮರ್ಷಿಯಲನ್ನು ಕೊಡ್ತೇವೆ. ಈಗ ತಕ್ಷಣಕ್ಕಿದು ತೊಂದರೆ ಇದೆ. ಒಂದು ವಾರದ ಮೇಲೆ ಬಹುತೇಕ ವಾತಾವರಣ ಸರಿ ಹೋಗ್ತದೆ. ಎಲ್ಲಿ ತೀರಾ ಅವಶ್ಯಕತೆ ಇದೆ ಹೋಟ್ಲವ್ರಿಗೆ ನಾನು ಸಲಹೆ ಮಾಡಿದ್ದೀನಿ, ಸದ್ಯಕ್ಕೆ ಒಂದು ವಾರ 10 ದಿನ ನೀವು ಎಲೆಕ್ಟ್ರಿಕ್ ಸ್ಟವ್ ಏನಾದರೂ ಉಪಯೋಗಿಸಿ ತೀರಾ ಅವಶ್ಯಕತೆ ಇರುವಷ್ಟು ತಯಾರು ಮಾಡಿ. ಮತ್ತು ಈಗ ತಕ್ಷಣಕ್ಕೆ ನಾವು ತೀರಾ ಅವಶ್ಯಕತೆ ಇರುವಂಥ ಹಾಸ್ಪಿಟ್ಲ್ ಆಗ್ಬೋದು, ಹಾಸ್ಟೆಲ್ ಆಗ್ಬೋದು, ರೆಸಿಡೆನ್ಷಿಯಲ್ ಸ್ಕೂಲ್ ಆಗ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಈಗ ಹಾಸ್ಪಿಟ್ಲ್ಗೆ ಫುಡ್ಡನ್ನು ತಯಾರು ಮಾಡಬೇಕಾಗ್ತದೆ. ಅದಕ್ಕೆಲ್ಲ ಕೂಡ ವ್ಯವಸ್ಥಿತವಾಗಿ ಕಮರ್ಷಿಯಲ್ ಸಿಲಿಂಡರನ್ನು ನಾವು ಕೊಡ್ತೇವೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ನಾನು ಕೂಡ ಸದನ ಕೇಳ್ತಾ ಇದ್ದೀನಿ. ಇನ್ನೊಂದು ವಾರ ಸಿಲಿಂಡರ್ ಸಮಸ್ಯೆ, ಮಾಲೀಕರು ಆಕ್ರೋಶ ಹೊರಹಾಕಿದ್ದಾರೆ. ಆಹಾರ ಸಚಿವರ ಹೇಳಿಕೆಗೆ ಹೋಟೆಲ್ ಮಾಲೀಕರು ಬೇಸರ ವ್ಯಕ್ತಪಡಿಸಿದ್ದು, ಎಷ್ಟೇ ಮನವಿ ಮಾಡಿದ್ರೂ ಸಚಿವರು ನಮ್ಮ ಮಾತು ಕೇಳಲಿಲ್ಲ. ತಿಂಗಳಿಗಾಗೋ ಅಷ್ಟು ಸ್ಟಾಕ್ ಇದೆ, ಹೋಟೆಲ್ಗೆ ಕೊಡಲ್ಲ ಅಂತಿದ್ದಾರೆ. 10 ದಿನ ಗ್ಯಾಸ್ ಇಲ್ಲ, ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳಿ ಅಂದ್ರು. ನಿಸರ್ಗ ಹೋಟೆಲ್ನ ಮಾಲೀಕರಾಗಿರುವಂತಹ ಕೃಷ್ಣರಾಜ್ ಅವರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಆಹಾರ ಸಚಿವ ಮುನಿಯಪ್ಪ ಅವರು ಹೇಳ್ತಾ ಇದ್ದಾರೆ ಇನ್ನೂ 10 ದಿವಸ ಹೋಟೆಲ್ಗಳಿಗೆ ನಾವು ಗ್ಯಾಸ್ ಸಿಲಿಂಡರ್ನ ಪೂರೈಕೆ ಮಾಡಲಿಕ್ಕೆ ಆಗಲ್ಲ ಅಂತೇಳಿ. ಸೊ 10 ದಿನ ಪರಿಸ್ಥಿತಿ ನಿಭಾಯಿಸುವಂತಹ ಶಕ್ತಿ ಹೋಟೆಲ್ಗಳಿಗೆ ಇದೆಯಾ? ಇವತ್ತು ಬೆಳಿಗ್ಗೆ ವಿಧಾನಸಭೆಯಲ್ಲಿ ಅವ್ರ ಜೊತೆ ಮೀಟಿಂಗ್ ಇತ್ತು. ಆ ಮೀಟಿಂಗಿಗೆ ನಾನು ಹೋಗಿದ್ದೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು, HP, BP ಎಲ್ಲ ಒಂದು ಮುಖ್ಯಸ್ಥರು ಬಂದಿದ್ದರು. ಕೊನೆಗೆ ಅದೇ 10 ದಿವಸ ಸಿಚುವೇಶನ್ ಹೀಗಿದೆ, ಆದ್ದರಿಂದ ನಾವು ಬೇರೆ ಇಂದಿರಾ ಕ್ಯಾಂಟೀನ್ಸು, ಅಂಗನವಾಡಿಗಳು ಮತ್ತು ಬೇರೆದಕ್ಕೆಲ್ಲ ನಾವು ಸಿಲಿಂಡರ್ ಕೊಡಬೇಕು. ಈಗ ಒಂದು ಶಿಪ್ ಬಂದಿದೆ, ಅದು ನಿಮಗೆ ಪೂರೈಕೆ ಆಗಬೇಕಾದ್ರೆ ಇನ್ನೂ ಒಂದು 7ರಿಂದ 8 ದಿವಸ ನೀವು ತಡ್ಕೋಬೇಕು. ನೀವು ಏನಾದರೂ ಬೇರೆ ಆಲ್ಟರ್ನೇಟ್ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ನಮಗೆ ಅವರು ಹೇಳಿದ್ದಾರೆ. ನಿಮ್ಮ ಬೇಡಿಕೆ ಏನಾಗಿತ್ತು ಸರ್? ಅಂದರೆ ನೀವು ಚರ್ಚೆಯಲ್ಲಿ, ಸಭೆಯಲ್ಲಿ ಯಾವ ರೀತಿಯಾದಂಥ ಬೇಡಿಕೆಗಳನ್ನು ಇಟ್ಟರೆ? ನಾವು ಕನಿಷ್ಠ ಪಕ್ಷ ನಮಗೆ 1-2 ಸಿಲಿಂಡರ್ ಆದರೂ ಕೊಡಿ. ನಿಮ್ಮ ಹತ್ರ ಈಗ 1 ತಿಂಗಳು ಆಗುವಷ್ಟು ಸ್ಟಾಕ್ ಇದೆ ಅಂತ ಹೇಳ್ತೀರಾ. ಈ ಕಡೆ ನಮ್ಮದು 2 ಶಿಪ್ಪಲ್ಲಿ ಬಂದಿದೆ ಅಂತ ನೀವು ಹೇಳ್ತಾ ಇದ್ದೀರಿ. ಆದರೆ ಇನ್ನೊಂದು 10 ದಿವಸ ಆದರೂ ತಡ್ಕೋಬೋದಲ್ವಾ? ಮನೆ ಸಿಲಿಂಡ್ರು 1 ತಿಂಗಳು ಆಗುವಷ್ಟು ನಮ್ಮ ಹತ್ರ ಪೂರೈಕೆ ಇದೆ ಅಂತ ಹೇಳ್ತೀರಿ. ಜೊತೆಗೆ ನಮ್ಮನ್ನು ಕನ್ಸಿಡರ್ ಮಾಡಿ, ಯಾಕಂದ್ರೆ ನಾವು ಹೋಟೆಲ್ ಉದ್ಯಮ ಸುಮಾರು 1 ಕೋಟಿ ಜನಕ್ಕೆ ಇವತ್ತು ನಾವು ಊಟ ಕೊಡ್ತೀವಿ. PG ಆಗಿರ್ಬೋದು ಅಥವಾ ಸಾಫ್ಟ್ವೇರ್ ಕಂಪ್ನಿಗಳಾಗಿರ್ಬೋದು, ಪ್ರತಿಯೊಂದಕ್ಕೂ ನಾವು ಕೊಡ್ತೀವಿ. ನಮ್ಮನ್ನು ದಯವಿಟ್ಟು ಕನ್ಸಿಡರ್ ಮಾಡಿ. ಕನಿಷ್ಠ ಪಕ್ಷ ಒಂದು 25%, 1ರಿಂದ 2 ಸಿಲಿಂಡರ್, 5 ತೊಗೊಳ್ಳೋ ಸಿಲಿಂಡ್ರಲ್ಲಿ 1 ಅಥವಾ 2 ಸಿಲಿಂಡರ್ ಕೊಟ್ಟರು ಒಂದು ಉದ್ಯಮ ನಡೆಸ್ಬೋದು. ಇನ್ನು 50% ನಾವು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ ಅಂಥೇಳಿ ಏನೇ ಮನವರಿಕೆ ಮಾಡಿದರೂ ಅವರು ನಮ್ಮನ್ನು ಮನವರಿಕೆ ಮಾಡ್ತಾಯಿದ್ರು. ನೀವು ಒಂದು ವಾರ ತಡ್ಕೋಬೇಕು, ಒಂದು 8 ದಿವಸ ತಡ್ಕೋಬೇಕು ಅಂತೇಳಿ ನಮ್ಮನ್ನೇ ಮನವರಿಕೆ ಮಾಡಿ ಕಳಿಸಿದ್ದಾರೆ. ಬಹಳ ಒಂದು ಕಾನ್ಫಿಡೆಂಟಲ್ಲಿ ಏನೋ ಒಂದು ಪರಿಹಾರ ಸಿಗುತ್ತೆ ಅನ್ನುವಂಥ ಆಕಾಂಕ್ಷೆಯಲ್ಲಿ ಇವತ್ತು ಸಭೆಗೆ ಹೋಗಿದ್ರಿ. ಸೊ ಅಟ್ಲೀಸ್ಟ್ ನಿಮ್ಮ ಆಕಾಂಕ್ಷೆ ಒಂದು 20%, 25% ಆದರೂ ಇರೇ ಇರ್ತಾ? ಇಲ್ಲ, ಯಾವುದೇ ಒಂದು ಅವರಿಗೆ ನಾವು ಕನಿಷ್ಠ ಪಕ್ಷ ಅವ್ರ ಹತ್ರ ಅಂಗಲಾಚಿದ್ದೀವಿ. ಕೊನೆ ಪಕ್ಷ ಒಂದು 2 ಸಿಲಿಂಡರ್ ಆದರೂ, ಒಂದೊಂದು ಹೋಟ್ಲಿಗೆ 2-2 ಸಿಲಿಂಡ್ರು, ಆ ಥರ ಡಿಸ್ಟ್ರಿಬ್ಯೂಟ್ರ್ ಹತ್ರ ಎಲ್ಲ ಒಂದು ಎಷ್ಟು ತೊಗೊಳ್ತೀವಿ ಅಂತ ಒಂದು ಇದಿರುತ್ತೆ. ನೀವು ಫಿಲ್ಲಿಂಗ್ ಮಾಡಿಬಿಟ್ಟು ಒಂದು ಅಥವಾ 2 ಸಿಲಿಂಡರ್ ಕೊಡಿ ಅಂತ ಹೇಳಿದರು. ಅವ್ರ ಕಡೆಯಿಂದ ಯಾವುದೇ ಒಂದು ಸ್ಪಂದನೆ ಸಿಕ್ಕಿಲ್ಲ. ನಾವೇ ನಮ್ಮದು ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿ ಅಂತೇಳಿ ನಮಗೆ ಸಲಹೆ ಕೊಟ್ಟರು. ಅದು ನಾವು ಈಗಾಗಲೇ ನಾವು ಮಾಡ್ಕೊಂಡಿದ್ದೀವಿ. ಯಾಕಂತೇಳಿ ನಮಗೆ ಗ್ರಾಹಕರ ಹಿತದೃಷ್ಟಿ
ಜನರ ಹಿತದೃಷ್ಟಿ ಯಾರು ಯಾಕಂತೇಳಿ ಯಾರಿಗೂ ಪ್ಲ್ಯಾನ್ ಮಾಡಿಕೊಂಡು ಹೊರಗಡೆ ಬರಲ್ಲ. ಇವಾಗ ಕೋರ್ಟ್ ಕಚೇರಿ ಬರಬೇಕಾದ್ರೆ ಅಥವಾ ಬೇರೆ ಇನ್ನೆಲ್ಲೇ ಬರಬೇಕಾದ್ರೆ ಯಾರೂ ಪ್ಲ್ಯಾನ್ ಮಾಡಿ ಊಟ ಹಿಡ್ಕೊಂಡು ಬರೋಕ್ಕಾಗಲ್ಲ. ಅವರ ಒಂದು ದೃಷ್ಟಿಯನ್ನು ಹಿಡ್ಕೊಂಡ್ಬಿಟ್ಟು ನಾವು ಏನಾದರೂ ಒಂದು ಕಟ್ಟಿಗೆ ಒಲೆ ಅಂಟಿಸ್ತಾ ಇದ್ದೀವಿ ಅಥವಾ ಇನ್ನೊಂದು ಯಾವುದೋ ಡೀಸೆಲ್ ಒಲೆ ಹಾಕ್ಕೊಂಡು ಏನೋ ಒಂದು ವ್ಯವಸ್ಥೆ ಮಾಡ್ಕೋತಾ ಇದೀವಿ ನಾವೇ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.